ತಗೊಂಡ್ ಬಂದಿದ್ದೀರಾ. ನೀವು ಕೂತ್ಕೊಂಡು ವಿಚಾರ ಮಾಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಹುಟ್ಟು ಸಾವು ಸಂಸಾರದಲ್ಲಿ ಎಲ್ಲ ಇರ್ತಾನೆ, ಅಲ್ಲಿ ತನಕ ಸಂಸಾರದಲ್ಲಿ ಹುಟ್ಟುತ್ತಾನೆ, ಮತ್ತೆ ಆಯುಷ್ಯ ಮುಗಿದ ನಂತರ ಅವನು ಸಾಯ್ತಾನೆ. ಆದ್ರೆ ನಮ್ದು ಯಾವ ಸಮಯದಲ್ಲಿ ನಾವು ಹುಟ್ಟಿದ್ವಿ, ಆ ಹುಟ್ಟಿದ ಸಮಯದಲ್ಲಿ ನಾವು ತಗೊಂಡ್ ಬಂದಿದ್ವಿ ಏನನ್ನ? ಈ ಶರೀರವನ್ನ. ಏನ್ ತಗೊಂಡ್ ಬಂದಿದ್ರಿ? ಶರೀರವನ್ನ. ಆದ್ರೆ ಇಲ್ಲಿಂದ ಯಾವಾಗ ಹೋಗ್ತೇವೆ ಆ ಸಮಯದಲ್ಲಿ ಈ ಶರೀರ ಕೂಡ ಇಲ್ಲೇ ನಿಂತು ಬಿಡ್ತದೆ. ಅದು ನಮ್ ಜೊತೆ ಯಾವಾಗ್ಲೂ ಬರೋದಿಲ್ಲ. ಆದ್ರೆ ಈ ಶರೀರದ ಸಲುವಾಗಿ ಏನೇನು ಮಾಡ್ತಾ ಇಲ್ಲ. ಒಳ್ಳೆ ಸುಂದರ ಆಲಿಶಾನ್ ಬಿಲ್ಡಿಂಗ್ ಬೇಕು. ಯಾವ್ದು ಸಲುವಾಗಿ? ಶರೀರದ ಸಲುವಾಗಿ. ಇಲ್ಲ, ಒಳ್ಳೆ ಒಳ್ಳೆ ಊಟಗಳು ಬೇಕು, ಒಳ್ಳೆ ಒಳ್ಳೆ ಬಟ್ಟೆಗಳು ಬೇಕು, ಒಳ್ಳೆ ಒಳ್ಳೆ ಒಡವೆಗಳು ಬೇಕು. ಯಾವ ಕಾರಣದಿಂದ? ಈ ಶರೀರದ ಸಲುವಾಗಿ ಬೇಕು. ಆದ್ರೆ ಈ ಶರೀರ ಎಲ್ಲಿ ತನಕ ಈ ಶರೀರದಲ್ಲಿ ಜೀವ ಇದ್ದಾನೆ ಅಲ್ಲಿ ತನಕ ಅಷ್ಟೇ ಈ ಶರೀರದ ವ್ಯಾಲ್ಯೂ ಇದೆ. ಆ ಶರೀರದಿಂದ ಜೀವ ಹೊರಟೋದ ನಂತರ ಆ ಶರೀರದ ಏನೋ ವ್ಯಾಲ್ಯೂ ಇರೋದಿಲ್ಲ. ಅಂದ ನಂತರ ನೀವು ವಿಚಾರ ಮಾಡ್ರಿ, ಶರೀರದ ಸಂಯೋಗಕ್ಕೆ ಜನ್ಮ ಮತ್ತೆ ಶರೀರದ ವಿಯೋಗಕ್ಕೆ ಮರಣ ಅಂತ ಹೇಳ್ತಾರೆ. ಏನು? ಶರೀರದ ಸಂಯೋಗಕ್ಕೆ ಹುಟ್ಟು ಮತ್ತೆ ಶರೀರದ ವಿಯೋಗಕ್ಕೆ ಸಾವು ಅಂತ ಹೇಳ್ತಾರೆ. ಅದ ನಂತರ ಈ ಶರೀರ ಕೂಡ ಯಾವಾಗ್ಲೂ ಶಾಶ್ವತ ಇರೋದಿಲ್ಲ. ಅದ್ರ ಸಲುವಾಗಿ ಹೇಳಿದ್ರು ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ. ನಂತರ ಏನು ದುಡ್ಡಿದೆ ಅಥವಾ ಹಣ ಇದೆ ಅದು ಕೂಡ ಯಾವಾಗ್ಲೂ ಶಾಶ್ವತ ಇರೋದಿಲ್ಲ. ಯಾಕೆ ಅಂದ್ರೆ ಹಣ ಏನಿದೆಯಲ್ಲ ಅದಕ್ಕೆ ಜನಗಳು ಏನಂತಾರೆ? ಲಕ್ಷ್ಮಿ ಅಂತಾರೆ. ಏನಂತಾರೆ? ಲಕ್ಷ್ಮಿ. ಲಕ್ಷ್ಮಿ ಏನಿದ್ದಾರಲ್ಲ ಅವರು ಎಲ್ಲಿ ಪುಣ್ಯ ಕರ್ಮದ ಉದಯ ಇರ್ತದೆ ಅಲ್ಲಿ ತಾನೇ ತಾನಾಗಿ ಬಂದ್ಬಿಡ್ತಾರೆ. ಆದ್ರೆ ಯಾವಾಗ ಪುಣ್ಯ ಮುಗಿದೋಯ್ತು ಅದ ನಂತರ ಯಾವ ಪ್ರಕಾರ ಅವ್ರು ನಮ್ಗೆ ಬಿಟ್ಟು ಹೋಗ್ಬಿಡ್ತಾರೆ ಲಕ್ಷ್ಮಿ, ಅದು ಯಾರಿಗೆ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಅದ್ರ ಸಲುವಾಗಿ ನಾವು ಹಿಂದೆ ಪುಣ್ಯ ಮಾಡಿ ಬಂದಿದ್ವಿ. ಅದ್ರ ಸಲುವಾಗಿ ನಾವೀಗ ಮನುಷ್ಯ ಪರ್ಯಾಯದಲ್ಲಿ ಹುಟ್ಟಿದ್ದೇವೆ. ಅಷ್ಟೇ ಅಲ್ಲ, ಜೈನ ಧರ್ಮಾವಲಂಬಿಯವರ ಮನೆಯಲ್ಲಿ ನಾವು ಹುಟ್ಟಿದ್ದೇವೆ. ಅಷ್ಟೇ ಅಲ್ಲ, ಅಲ್ಲಿ ಹುಟ್ಟಿದ ನಂತರ ಕೂಡ ನಮ್ಗೆ ಜೈನ ಧರ್ಮದ ಸಂಸ್ಕಾರ ಕೊಡ್ತಕ್ಕಂತ ಗುರುಗಳು ಕೂಡ ನಮ್ಗೆ ಯಾವಾಗ ಸಿಗ್ತಾ ಇರ್ತಾರೆ. ಅದ ನಂತರ ನಾವು ನಮ್ಮ ಜೀವನದ ಸಾರ್ಥಕತೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಸ್ವಲ್ಪನಾದ್ರೂ ಕೂಡ ನಮ್ಮ ಜೊತೆದಲ್ಲಿ ಬರ್ಬೇಕು ಅಂದ್ರೆ ಅಂತ ಕೆಲಸ ಅಂದ್ರೆ ಪುಣ್ಯ ಕಾರ್ಯಗಳನ್ನ ನಾವು ಮಾಡಿದ್ವಿ ಅಂದ್ರೆ ಆ ಪುಣ್ಯದ ಕಾರ್ಯಗಳು ನಮ್ಮನ್ನ ಸ್ವರ್ಗ ಮತ್ತೆ ಮೋಕ್ಷ ತನಕ ತಗೊಂಡೋಗ್ತವೆ. ಅದ್ರ ಸಲುವಾಗಿ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ವಿ ಅಂದ್ರೆ ಅಷ್ಟೇ ಆಗೋದು. ಆದ್ರೆ ಅಲ್ಲಿ ನಮ್ಮ ಶರೀರನೇ ನಮ್ದು ಇಲ್ಲ ಅನ್ನಂತರ ಅಲ್ಲಿ ಯಾರಿದ್ದಾರೆ ಅಲ್ವಾ? ಅದಾದ ನಂತರ ಕೂಡ ಹೇಳ್ತಾರೆ ನಮ್ಮ ಜೀವನದಲ್ಲಿ ಏನಾದ್ರೂ ಗಳಿಸಿರ್ತಕ್ಕಂಥ ಹಣ ಇದೆಯಲ್ಲ ಆ ಹಣ ಯಾವ ಪ್ರಕಾರ? ಅದ್ರ ಸಲುವಾಗಿ ಅವ್ರು ಹೇಳಿದ್ರು ದ್ರವ್ಯಾಣಿ ಭೂಮೋ ಪಶವಶ್ಚ ಗೋಷ್ಠಿ ನಾರಿ ಗೃಹತ್ವಾರಿ ಜನ ಸ್ಮಶಾನೆ ದೇಹಸ್ಥಿತಾಯಾಂ ಪರಲೋಕ ಮಾರ್ಗೇ ಧರ್ಮಾನುಭೋಗ ಚತಿ ಜೀವ ಏಕ. ಗಳಿಸಿದ್ದು ಒಂದು ಸ್ವಲ್ಪನೂ ನಮ್ಮ ಜೊತೆ ಬರುವುದಿಲ್ಲ. ಒಂದು ಸೂಜಿದು ಏನು ತುದಿ ಇದೆಯಲ್ಲ ಅಷ್ಟು ಕೂಡ ಯಾವಾಗ ನಮ್ಮ ಜೊತೆದಲ್ಲಿ ಬರೋದಿಲ್ಲ. ಅನಂತರ ನಮ್ಮ ಜೊತೆದಲ್ಲಿ ಏನು ಬರ್ತದೆ? ಅದ್ರ ಸಲುವಾಗಿ ಅವ್ರು ಹೇಳಿದ್ರು ದ್ರವ್ಯಾಣಿ ಭೂಮೋ. ಮೊದಲ ಸಮಯದಲ್ಲಿ ಬ್ಯಾಂಕ್ ಆದಿಗಳದ್ದು ವ್ಯವಸ್ಥೆ ಇರಲಿಲ್ಲ. ಆ ಸಮಯದಲ್ಲಿ ಜನಗಳು ತಾವು ಗಳಿಸಿದ ಹಣವನ್ನ ರಕ್ಷಣೆ ಮಾಡೋ ಸಲುವಾಗಿ ಏನ್ ಮಾಡ್ತಾ ಇದ್ರು? ಒಂದು ಒಳ್ಳೆ ಸ್ಥಾನ ನೋಡ್ಕೊಂಡು ಅಲ್ಲಿ ಗುಂಡಿ ತೆಗಿತಾ ಇದ್ರು. ಅದ್ರೊಳಗಡೆ
ಮುಚ್ಚಿಟ್ಬಿಡ್ತಾ ಇದ್ರು, ಇಲ್ಲ ಮುಚ್ಚಿಡ್ತಾ ಇದ್ರು ಮೊದಲ ಸಮಯದಲ್ಲಿ. ಆದ್ರೆ ದ್ರವ್ಯಾಣಿ ಭೂಮೋ ಅನ್ನಂತರ ಯಾವಾಗ ಆ ಗುಂಡಿನಲ್ಲಿ ಮುಚ್ಚಿಟ್ಟಿದ್ದಾರೆ ಅನ್ನಂತರ ಯಾವ ಸಮಯದಲ್ಲಿ ನಮ್ದು ಮರಣ ಆಯಿತು, ನಾವು ಸತ್ತೋದ್ವಿ ಅನ್ನಂತರ ಆ ಹಣ ಎಲ್ಲುಳಿತದೆ ಭೂಮಿನಲ್ಲಿ. ಎಲ್ಲುಳಿತದೆ ಭೂಮಿನಲ್ಲಿ. ಅದಕ್ಕೆ ಅವ್ರು ಹೇಳಿದ್ರು ದ್ರವ್ಯಾಣಿ ಭೂಮೋ. ಅದಾದ ನಂತರ ಪಶವಶ್ಚ ಗೋಷ್ಠಿ. ಮೊದಲು ಸಮಯದಲ್ಲಿ ನಮ್ದು ಪ್ರತ್ಯೇಕ ಜೈನರ ಮನೆಯಲ್ಲಿ ಬೇರೆ ಪಶುಗಳು ಇರ್ಲಿ ಅಥವಾ ಇಲ್ಲದೇ ಇರ್ಲಿ, ಎಮ್ಮೆ ಮತ್ತೆ ಹಸುಗಳನ್ನ ನಿಯಮದಿಂದ ನಮ್ಮ ಮನೆಯಲ್ಲಿ ಪಾಲನೆ ಮಾಡ್ತಾ ಇದ್ರು. ಇದಕ್ಕೆ ಕಾರಣ ಏನಿತ್ತು ಅಂದ್ರೆ ಶುದ್ಧ ಹಾಲು, ಮೊಸರು, ತುಪ್ಪ ಆದಿಗಳು ನಮ್ಮಲ್ಲೇ ಇರ್ತವೆ ಅಂತ ಹೇಳ್ಬಿಟ್ಟು ಅವುಗಳನ್ನ ತಮ್ಮ ಮನೆಯಲ್ಲಿ ಪಾಲನೆ ಮಾಡ್ತಾ ಇದ್ರು. ಅನ್ನಂತರ ಮನುಷ್ಯ ಯಾವಾಗ ಸಾಯ್ತಾನೆ ಆಗ ಅವೆಲ್ಲಿರ್ತವೆ, ತಮ್ಮ ಕೊಟ್ಟಿಗೆದಲ್ಲಿ ಇರ್ತವೆ. ಎಲ್ಲಿ ಕೊಟ್ಟಿಗೆದಲ್ಲಿ ಅವು ಕಟ್ಬೇಕಾದ್ರೆ ಎಲ್ಲಿ ಕಟ್ತೀರಾ? ಎಮ್ಮೆ ಹಸುಗಳನ್ನ ಕೊಟ್ಟಿಗೆದಲ್ಲಿ ಕಟ್ತಾರಲ್ಲ. ಅನ್ನಂತರ ಅವ್ರು ಹೇಳಿದ್ರು ಪಶುವಷ್ಟಿ ಗೋಷ್ಠಿ. ಅದಾದ ನಂತರ ಯಾರಿಗೆ ನೀವು ಮದುವೆ ಮಾಡ್ಕೊಂಡು ತಂದಿರ್ತೀರಲ್ಲ ಅಂತ ಹೆಂಡತಿಯರಿಗೆ ನೀವು ಅರ್ಧಾಂಗಿನಿ ಅಂತ ಕೂಡ ಹೇಳ್ತಾರೆ. ಏನ್ ಹೇಳ್ತಾರೆ? ಅರ್ಧಾಂಗಿನಿ. ಅವ್ರ ಅರ್ಧಾಂಗಿನಿ ಎಲ್ಲಿ ತನಕ ಬರ್ತಾರೆ? ವರ್ಣಾಂತರ. ಅವ್ರು ಹೇಳಿದ್ರು ನಾರಿ ಗೃಹದ್ವಾರಿ. ಎಲ್ಲಿ ತನಕ ಬರ್ತಾರೆ?